ಸ್ನೇಹಿತರೆ, ಇವತ್ತು ಏನು ಆರ್ಡ್ರ್ ಕೊಡ್ತಾ ಇದ್ದಾನೋ ಗೊತ್ತಿಲ್ಲ. ಇವಾಗ ಪ್ಲಾಟಿನಮ್ ಸಿಟಿ ಇದ್ದೀನಿ. ಹೋಟೆಲ್ ಆಸರೆಯಿಂದ ಪಿಕಪ್ಪು ಮತ್ತಿಕೆರೆ ಒಂದು. ಇದು ಕಾಲಿಲ್ಲ, ಈ ಹುಡುಗಿ ಕಾಲಿದೆ, ಆದರೆ ಸರಿಯಾಗಿ ಬಟ್ಟೆನೇ ಹಾಕೊಳ್ಳಲ್ಲ. ಇಲ್ಲಿ ನೋಡಿ ಸ್ನೇಹಿತರೆ, ಮಾಲ್ ಆಫ್ ಏಷ್ಯಾದಲ್ಲಿ ನಾಯಿ ಐತೆ. ಪಾಪ ಇದಕ್ಕೆ 3 ಕಾಲಿರೋದು. ಗೊತ್ತಾಗುತ್ತೆ ನಿನಗೆ? ನನ್ನ ಮುಖ ನೋಡಿದ್ರೆ ಗೊತ್ತಪ್ಪ, ಏನೋ ಮಾನ ಮರ್ಯಾದೆಲ್ಲ ತೆಗೆದುಬಿಟ್ಟಲ್ಲ ನೋಡು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಇವತ್ತು ಬ್ಲಾಗ್ಸ್ನಾಗ 40 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಂಗೆ ಸರ್. ಬ್ಲಾಗ್ನಾಗೆಲ್ಲ ಸುಗಿದಾಗ ಮೆಸೇಜ್ ಸೆಂಟ್ರ್ ತೋರಿಸ್ತೀನಿ ರೀ. ಸರ್ಜ್ ಬಣಸು 4 ರಿಂದ 6, 20 ಫ್ಲ್ಯಾಟ್ ಸರ್ಜು 45, 12 ಮತ್ತು ಮಧ್ಯಾಹ್ನ ಮತ್ತು ಸಂಜೆ. ಬ್ರೇಕ್ಫಾಸ್ಟ್ 45, 40, 30, 25. ಆಮೇಲೆ 1 ಅವರ್ ಇಲ್ಲ. ಅದಾದಮೇಲೆ 15 ರೂಪಾಯಿ ಐತೆ. ಮತ್ತು ಆದರೆ ಈ ಝೋನಲ್ಲಿ ಎಷ್ಟು ರೂಪಾಯಿ ಐತೆ ಅಂತ ಗೊತ್ತಿಲ್ಲ. ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟಪ್ಪ ಎಷ್ಟಪ್ಪ ಆಗಿದೆ ಅಂದರೆ ಓಪನ್ ಆಗಿ 29,621. ನೋಡೋಣ ಸಂಜೆವರೆಗೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ. ಇನ್ನೂ ಡ್ಯೂಟಿ ಲಾಗಿನಾಗಲಿ ಇನ್ನೊಂದು ನಿಮಿಷ ಐತಲ್ಲ, ಆ ಕಾರಣಕ್ಕಾಗಿ. ಓಂ ನಮಃ ಶಿವಾಯ, ಜೈ ಆಂಜನೇಯ. ನಿನ್ನೆ ಟೋಟಲ್ ಎಷ್ಟಪ್ಪ ಆಯ್ತು ಅಂದರೆ 2,889 ಆಗಿದೆ. ನಿನ್ನೆದು ಇವತ್ತೆಷ್ಟಾಗುತ್ತೆ ನೋಡೋಣ. ಲಾಗಿನ್ ಅಂತರೂ ಆಗಿದ್ದೀನಿ. ಆದರೆ ಮತ್ತೆ 7 ಗಂಟೆ ಮೇಲೆ ಎಷ್ಟು 5 ರೂಪಾಯಿ ಜಾಸ್ತಿ ಬರುತ್ತೆ, 45 ರೂಪಾಯಿನೂ ಇರುತ್ತೆ. ನೋಡೋಣ ಇವತ್ತೆಷ್ಟಾಗುತ್ತೆ. ಮತ್ತು ಎಲ್ಲರೂ ತುಂಬ ಜನ ಕೇಳ್ತಾರೆ, ನೀವು ಬೆಳಗ್ಗೆ 7 ರಿಂದ 4 ಗಂಟೆನೂ ಕೆಲಸ ಮಾಡ್ತಿರಲ್ಲ, ಟಿಫನ್ ಯಾವಾಗ ಮಾಡ್ತೀರಾ ಮತ್ತು ಊಟ ಯಾವಾಗ ಮಾಡ್ತೀರಾ ಅಂತ ಕೇಳ್ತಾರೆ ತುಂಬ ಜನ. ನಾನು ಟಿಫನ್ ಮಾಡೋದು ಒಂದು 10-11 ಗಂಟೆಗೆ. ಅದರಲ್ಲೂ ಇವಾಗ ಕಸ್ಟಮರ್ ಲೊಕೇಶನ್ ಅಂತ ತಕ್ಕೋ ಇಲ್ಲ ರೆಸ್ಟೋರೆಂಟ್ ಅವ್ರ ತಕ್ಕೋ ಫುಡ್ ರೆಡಿ ಇಲ್ಲ ಅಂದರೆ ಅಲ್ಲೇ ಅಕ್ಕಪಕ್ಕ ಇರೋ ಹೋಟೆಲ್ ಹತ್ರ ಹೋಗ್ಬಿಟ್ಟು, ಅಂದರೆ ನಮ್ಮ ಬಜೆಟಲ್ಲಿರೋ ಹೋಟೆಲ್ಗೆ ಹೋಗ್ಬಿಟ್ಟು ತಿನ್ಕೊಂಡು ಬರ್ತೀನಿ. ಏನು ಇದೆ ಪೆಟ್ರೋಲ್ ನೈಟ್ನಲ್ಲಿ ಹಾಕ್ಸಿದ್ದೀನಲ್ಲ, ನೆನಪೇ ಇಲ್ಲ. ಮತ್ತು ಯಪ್ಪ ಬೆಕ್ಕಡ್ಡು ಹೋಯ್ತಲ್ಲ ಬೆಳಗ್ಗೆ ಇರು, ನಿಂತ್ಕೊಂಡು ವೇಟ್ ಮಾಡ್ಕೊಂಡು ಹೋಗ್ಬಿಡೋಣ. ನನ್ನ ಮಗ ಶನಿ ಕಾಟದಂಗೆ ಬಂದುಬಿಡ್ತಲ್ಲ ಬೇಕು. ಪಾರಾದರು ನಾವು ಹೋಗೋಣ ಇವಾಗ. ಅದೇನಂತ ಗೊತ್ತಿಲ್ಲ, ಆವತ್ತು ನಾನು ಆಕ್ಸಿಡೆಂಟ್ ಆದಾಗಲೂ ಬೆಕ್ಕಡ್ಡು ಹೋಗಿತ್ತು. ಅದು ಆವತ್ತಿಂದ ನಾನು ಬೆಕ್ಕೇ ದಾಟಕ್ಕೆ ಹೋಗ್ತಾಯಿಲ್ಲ. ಅದಕ್ಕೆ ನೋಡೋಣ ಬರ್ರಿ. ಇವಾಗ ಡ್ಯೂಟಿ ಅಂತ ಲಾಗಿನ್ ಆಗಿದ್ದೀನಿ. ಎಷ್ಟು ಆರ್ಡ್ರ್ ಹೊಡಿಸ್ತಾನೋ, ಎಷ್ಟು ಅರ್ನಿಂಗ್ ಹೊಡಿಸ್ತಾನೋ ನಮ್ಮ ತಾಯಿನೇ ನನಗಂತೂ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಿನಾಗ ಕಮೆಂಟ್ ಮಾಡಿರಿ. ನೀವು ಎಷ್ಟು ಹೊಡಿತೀರಂತ ಕಮೆಂಟ್ ಬಾಕ್ಸಿನಾಗ ಕಮೆಂಟ್ ಮಾಡಿರಿ. ಮತ್ತು ಹೊಸೊಬ್ರು ಯಾರು ಬರೋ ಇದ್ರೆ DM ಮಾಡಿರಿ. ಇನ್ಸ್ಟಾಗ್ರಾಮ್ SRJ ಕನ್ನಡಿಗ ಅಂತ ಐತೆ, ಅದರಲ್ಲಿ DM ಮಾಡಿರಿ. ಹೊಸೊಬ್ರು ಬೈಕು ಗೀಕು ಇದ್ದರೆ ದಯವಿಟ್ಟು ಇಲೆಕ್ಟ್ರಿಕಲ್ ಗಾಡಿ ಸಾವಾಸನೆ ಬೇಡ ಅಂತ ಹೇಳ್ತೀನಿ. ನಮ್ಮ ಫ್ರೆಂಡ್ ಇವಾಗ ಅನುಭವಿಸ್ತಾ ಇದ್ದಾರೆ. ಲಾಂಗ್ ಆರ್ಡ್ರ್ ಕೊಡ್ತಾನೆ, ಹಾಗೆ ಹೇಗಂತ ಚಾರ್ಜಿಂಗ್ ತೊಗೊಳ್ಳಲ್ಲ, ಏನಿಲ್ಲ. ಅದೇ ಪೆಟ್ರೋಲ್ ವೆಹಿಕಲ್ ಇದ್ದರೆ ಬೆಸ್ಟ್ ಅಲ್ವಾ? ಆ ಕಾರಣಕ್ಕಾಗಿ ಹೇಳೋದು. ನಿಮ್ಮ ಹತ್ರ DL ಇದೆಯಾ? DL ಸುಗಿ ಐಡಿಗೆ ಅದು ಏನು ಕೇಳಲ್ಲ ಆಲ್ಮೋಸ್ಟು. ಯಾಕಪ್ಪ ಕೇಳಲ್ಲ ಅಂದರೆ, ನಾವು DL ಎದಕ್ಕೆ ಕೇಳ್ತಂದರೆ ಪೊಲೀಸರು ಚೆಕ್ಕಿಂಗು ಮಾಡ್ತಿರ್ತಾರಲ್ಲ ಅವಾಗವಾಗ. ಆ ಟೈಮಲ್ಲಿ ಚೆಕ್ ಮಾಡಿದಾಗ ನಿಮ್ಮ ಹತ್ರ DL ಇರಬೇಕಲ್ಲ, ಎಲ್ಲರೂ ಫೈನ್ ಬೀಳುತ್ತೆ. ಆ ಕಾರಣಕ್ಕಾಗಿ ಇವಾಗ ನಿಮಗೆ ಲಾಗಿನ್ ಆಗಿದ್ದೀನಿ. ನಾನು ಲಾಗಿನ್ ಆಗಿದ್ದೀನಿ. ಆರ್ಡ್ರ್ ಬಿದ್ದ ಮೇಲೆ ಸಿಗುವ ಸ್ನೇಹಿತರೆ. ಮೊದಲನೇ ಆರ್ಡ್ರು ಉಡುಪಿ ಗಾರ್ಡನಿಂದ ಬಿದ್ದಿರೋದು. ಅಣ್ಣ 8457 ಕೊಡಿ. 8457. ಒಂದು ಕಾಫಿ ಇದೆ, ಒಂದು 2 ಇಡ್ಲಿ ಇರೋದು ಅಷ್ಟೇ. ಮೊದಲನೇ ಆರ್ಡ್ರು. ಬರ್ರಿ. ಎಲ್ಲಿ ಡ್ರಾಪ್ ಅಂದರೆ ಇಲ್ಲೇ ಲೋಕಲ್ಲು 47 ರೂಪಾಯಿ ಕೊಟ್ಟವನೆ. ಭೂಪ್ಸಂದ್ರ ರೋಡಲ್ಲಿರೋದು. ಬರ್ರಿ ಬೇಗ ಹೊಡೆಯೋಣ ಸ್ವಲ್ಪ, ಆದಷ್ಟು. ಇಲ್ಲ ಲೇಟ್ ಆಗೋದು ಬೇಡ. ಚಿನ್ನ ಬೇಗ ಕೊಡು, ರೆಡಿ ಇದೆ ಐಟಮು. ಅಂಕಲ್ ಫುಡ್ ರೆಡಿ ಕೊಟ್ಬಿಡ್ತಾನೆ ಅವನು. ನನ್ನ ಐಡಿ ನೋಡಿದ್ರೆ ಹಾಂ ಏನು ಯಾವ್ದು ಬಿಲ್ಲು? ಅಂಕಲ್ ನಾವೇ ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕು ಇಲ್ಲಿ ಬಂದರೆ ಇನ್ನು ಮುಂದೆ. ಅಲ್ಲೇನೋ ಸಂತು? ಬರ್ರಿ, ಸುಮ್ಮನೆ ನಾವೇ ಟೇಪ್ ಅಲ್ಲಿ ರೆಡಿ ಮಾಡ್ತಾರಲ್ಲ, ಅದಕ್ಕೆ ಸುಮ್ಮನೆ ನಾನೇ ಟೇಪ್ ಹಚ್ತಾ ಇದ್ದೀನಿ. ಅವರೇ ಪ್ಯಾಕ್ ಮಾಡಿಕೊಡ್ತಾರೆ, ಬೇಜಾರು ಮಾಡ್ಕೋಬೇಡಿ. ಒಂದು ಇಡ್ಲಿ ಇದೆ ನೋಡು, ಒಂದು ಬಹುಣಲ್ಲ ಸರ್ ನೋಡಿ. ಎಷ್ಟು ರೂಪಾಯಿ ಕೊಟ್ಟಿದ್ದ ಫಸ್ಟ್ ಆರ್ಡ್ರು? 47, 11 ಐತೆ ಟೈಮು. 48 ರೂಪಾಯಿ. 1-2 ನಿಮಿಷ ವೇಟ್ ಮಾಡಿದ್ದಕ್ಕೆ. ಪರವಾಗಿಲ್ಲ ಬರ್ರಿ. ಮತ್ತೇನು ಉಡುಪಿ ಗಾರ್ಡನ್ ತಕ ಹೋಗಿ ನಿಂತ್ಕೋಬೇಕು ನಾವು. ಏನು ಮಾಡೋಕ್ಕಾಗಲ್ಲ, ಎಲ್ಲಿ ಆರ್ಡ್ರ್ ಕೊಡ್ತಾನೆ ಅಲ್ಲಿ ಹೋಗಬೇಕು. ಕರೆ ಅನ್ಕತಕ ನಿಂತ್ಕೊಳ್ಳೋದು. ಆರ್ಡ್ರ್ ಕೊಟ್ಟಿದ್ದಂದರೆ ಆರ್ಡರ್ಸ್ ಇದ್ದಾವೆ ಆಲ್ಮೋಸ್ಟ್. ತುಂಬ ಜನ ಡೆಲಿವರೀಸ್ ಬಾಯ್ಸು ಬಂದುಬಿಟ್ಟಾರೆ. ಯಾಕಂದರೆ ಇವತ್ತು ಆಫರ್ ಕೊಟ್ಟವನಲ್ಲ, ಸಂಡೇ ಬೇರೆ ಅಂತ ಅಂದ್ಕೊಂಡು. ಅದಕ್ಕೆ ಮತ್ತೆ ಸ್ನೇಹಿತರೆ, 2ನೇ ಆರ್ಡ್ರು ಉಡುಪಿ ಗಾರ್ಡನ್ 6251. 6251. ಏನು ಇಷ್ಟೊಂದು ಆರ್ಡ್ರುಗಳಿದ್ದಾವೆ ಉಡುಪಿ ಗಾರ್ಡನಲ್ಲಿ. ಎಲ್ಲಿ ನೋಡಿದ್ರೆ ಇವಾಗ ಆವಾಗಲೇ ಹುಡುಗರು ತುಂಬ ಜನ ಇದ್ದರು, ಒಂದು 5-6 ಜನ. ಇವಾಗ ನೋಡಿದ್ರೆ ಒಬ್ಬರು ಇಲ್ಲ. ಅಣ್ಣ 6251.
ನೋಡಿ ನಮ್ಮ ಸಂತು ಬಾಯ್ ನಂದೇ ಆರ್ಡ್ರ್ ಹೆಂಗೆ ಗೊತ್ತಾಗುತ್ತೆ ನಿನಗೆ? ನನ್ನ ಮುಖ ನೋಡಿದ್ರೆ ಯಪ್ಪ ಏನೋ ಮಾನ ಮರ್ಯಾದೆಲ್ಲ ತೆಗೆದುಬಿಟ್ಟಲ್ಲ. ನಮಸ್ಕಾರ ಅಣ್ಣ. ಇಲ್ಲ ಅದೇನಂತ ಗೊತ್ತಿಲ್ಲ, ಏನಂತ ಗೊತ್ತಾ, ನಂದೇ ಐತೆ ಅಂತ ಆರ್ಡ್ರ್ ಗೊತ್ತಾಯ್ತು. ಹೆಂಗಾತ ಅಂದ್ರೆ ನಿನ್ನ ಮುಖ ನೋಡ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಾನು. ನೋಡಿ ಏನು ಕಾಮಿಡಿ ಜೋಕ್ ಮಾಡ್ತಾವ ಅಣ್ಣ. ಸರಿ ಬರಲಾ, ಬರ್ರಿ ಹೋಗೋಣ. ಎರಡನೇ ಇದೇನು ಸ್ಲೋ ಇಂಟರ್ನೆಟ್ ಕಲೆಕ್ಷನ್ ಬರ್ತೈತೆ ತೊಳಿ ಮೇಡಮ್. 2 ಆರ್ಡರ್ ಡ್ರಾಪ್ ಆಯಿತು. ರೆಡಿ ಆಯಿತು ಸ್ನೇಹಿತರೆ. 1 2 3ನೇ ಆರ್ಡ್ರು A2Bಯಿಂದ ಭದ್ರಾ ಪಲ್ಲೋ ಪ್ಯಾಕ್ ಮಾಡಿಕೊಡೋಣ ಬೇಗ. ನೀನು ಎಷ್ಟೊತ್ತು ಮಾಡ್ತೀಯಣ್ಣ? ಯಾವುದು ಇಲ್ಲಿ ಡ್ರಾಪ್ ಇಲ್ಲೇ ಹತ್ರನೇ ಇರೋದು, ಲೋಕಲ್ ಆರ್ಡ್ರು. 1 2 5 4 ಕೊಡೋಣ. ಸರಿ ಬರೋಣ. ಯಾವುದೋ ಒಂದು ಪ್ಯಾರ್ಲೆ ಪ್ರೈಡು ಇಲ್ಲೇ ಬ್ಯಾಕ್ ಸೈಡಲ್ಲಿ ಐತೆ ನೋಡಿದ್ರೆ ಇಲ್ಲಿ ಕರೀತಾರೆ. ಓ ಸಾರಿ ನಂದೇ ತಪ್ಪೈತೆ. ನಾನು 17 ನಂಬರ್ ಹತ್ರ ಹೋಗ್ಬಿಟ್ಟು ನಿಂತ್ಕೊಂಡಿದ್ದೀನಿ. 16 ನಂಬರ್ ಮನೆ ಐತೆ. ಕನ್ಫ್ಯೂಷನ್ ನನಗೆ ಆಗ್ತೈತೆ ಪದೇ ಯಾಕೆ ಈ ಥರ ಆಗ್ತೈತೆ ಜನರಿಗೆ ಗೊತ್ತಾಗ್ತಾಯಿಲ್ಲ. ನನ್ನ ಮಗಂದು 16 ನಂಬರ್ ಐತೆ, ನಾನು 17 ನಂಬರ್ ಹತ್ರ ಬಂದು ನಿಂತ್ಕೊಂಡಿದ್ದೀನಿ ಹುಚ್ಚಿನ ಥರ. ಬರ್ರಿ ಈಗ ಮತ್ತೆ ಎಲ್ಲಿ ಹೋಗೋದು? ಏನು ನಮ್ಮ ಝೋನ್ ಕಡೆ ಹೋಗ್ತಾ ಇರೋದು ಅಷ್ಟೇ. ಮತ್ತೆ ಸರ್ ವಯಸ್ಸು ಮಾತ್ರ ಸ್ವಲ್ಪ ಆಚೆ ಕಡೆ ಕಮ್ಮಿ ಬರುತ್ತೆ, ಆದರೆ ಮೈಕ್ ಒಳಗಡೆ ಇರುತ್ತಲ್ಲ, ಒಳಗಡೆ ತೆಗೆದ್ರೆ ಇದು ಆಚೆ ಕಡೆ ತೊಗೊಂಡ್ಬಿಡುತ್ತೆ ಅವಾಗ. ಹಾಂ ಸರ್, ಇಲ್ಲ ಲೈವ್ ಇಲ್ಲ, ನಾವು ರೆಕಾರ್ಡ್ ಮಾಡ್ಕೊಂಡು ಆಮೇಲೆ ಎಡಿಟ್ ಆಮೇಲೆ ಅಪ್ಲೋಡ್ ಮಾಡೋದು. ಹಾಂ ಇವಾಗ ಆಗ್ತಾಯಿದೆ. ಟಿಫನ್ ಆಯ್ತಾ ಸರ್? ಎಲ್ಲ ಸೇರಿ ಒಂದು 55 ಸರ್. ಇದ್ರ ಡೆಲಿವರಿ ಫೀಲ್ಡ್ ಮಾಡೋದು ನಾನು. ಇದ್ರ ಡೆಲಿವರಿ ಕಂಟೆಂಟ್ ಯೂಟ್ಯೂಬಲ್ಲಿ ಇದನ್ನ ಮಾಡೋದು. ಇಲ್ಲ ಅದಕ್ಕೆ ಇಲ್ಲ ಏನು ಸರ್? ದುಡ್ಡು ಏನು ಬರುತ್ತೆ ಬಿಡಿ, ಅಷ್ಟೊಂದು ಹೇಳ್ಕೊಳ್ಳೋಷ್ಟು ಬರಲ್ಲ. ಇವಾಗ ಒಂದು 4,500 ಇದ್ದಾರೆ. ಹಾಂ ಇಲ್ಲ ಅದೇನಿಲ್ಲ. ಯಾವುದು ವಾಚಿಂಗ್ ಅವರ್ಸ್ ಅದು ಏರಿಯಾದ. 1 ನಿಮಿಷ ಆಗುತ್ತೆ ಬಿಡಿ ತಲೆ ಕೆಡಿಸ್ಕೊಡಿ. 2 ಆರ್ಡ್ರು ಇಲ್ಲ ಬಿಡಿ, 2 ಆರ್ಡ್ರ್ ಬಿದ್ದಿರೋದು. ಇಷ್ಟು ಐಟಮ್ಸ್ ಐತೆ ಮೇಡಮ್ ಚೂರು ಸೈಡ್ ಬಿಡಿ, ದಾರಿ ಬಿಟ್ಟರೆ ಹೋಗಿಬಿಡ್ತೀನಿ. ಥ್ಯಾಂಕ್ ಯು. ಬರ್ರಿ ನಾ ಮತ್ತೆ ಪಿಕಪ್ ಆಯಿತು. ಆಲ್ಮೋಸ್ಟ್ ಮಲ್ಟಿ ಆರ್ಡ್ರ್ ಬಿದ್ದಿರೋದು. ಹೋಗೋಣ. ಓಕೆ ಸರ್ ಬರ್ತೀನಿ ಸರ್. ಪೊಲೀಸರು ಸಖತ್ತಾಗಿ ಮಾತಾಡೋದು, ಚೆನ್ನಾಗಿ ಮಾತಾಡ್ಸಿದ್ರು, ಅದಕ್ಕೆ ಇಷ್ಟು ಐಟಮ್ ಐತೆ ಬೇಗ ತೊಗೊಂಡು ಹೋಗಬೇಕು. 4808 ಡಾಲೋ ಭಯ್ಯ अच्छे से. ಸ್ಮೈಲ್ ಕೊಡ್ತಾವಣೆ ಅನ್ನ ಬೋಂಡು. ಯಾವಾಗಲೂ ರೆಡಿ ಕೊಡಬೇಡಿ ಅಡ್ವಾನ್ಸ್. ಏನು ಭಯ್? ಓಕೆ 8830. ಓಕೆ ಥ್ಯಾಂಕ್ ಯು ಅಣ್ಣ. ಸರಿ ಬರ್ರಿ. ಇದು NCB ಫ್ರಾಡ್ ಆಗೋಣ. ಕೆನರಾ ಬ್ಯಾಂಕ್ ಲೈವೇಟ್ ರಾಜೀವ್ ಗಾಂಧಿ ಪ್ಲೀಸ್ ವೇಟ್ ಫೈಂಡ್ ಎ ಗೇಟ್ ಐ ವಿಲ್ ತೇರ್ ಅವೇರೆ ಥ್ಯಾಂಕ್ ಯು ಅಂತೆ. ಅಲ್ಲಿ ಹೋಗಿ ರೀಚ್ ಆದಮೇಲೆ ಕಾಲ್ ಮಾಡಿ, ಅದಾದಮೇಲೆ ನಾನು ಬರ್ತೀನಿ, ಆವಾಗ ಕೊಟ್ಬಿಟ್ಟು ಬನ್ನಿತೆ ಕಸ್ಟಮರು. ಹೋಗ್ರಿ, ನಾನು JK ಒಳಗಡೆ ಬಿದ್ದಿರೋದು. ಈ ಸೈಡ್ ಗೇಟ್ ಹತ್ರ ಮುಂಚೆನೇ 1.5 ಕಿಲೋಮೀಟ್ರ್ ಇದ್ದಾಗಲೇ ನಾನು ಕಸ್ಟಮರ್ ಕಾಲ್ ಮಾಡಿಬಿಡ್ತೀನಿ ಬೇಗ. ಸ್ನೇಹಿತರೆ 2 ಆರ್ಡ್ರ್ ಇವಾಗ ಡ್ರಾಪ್ ಕೊಟ್ಟಿದ್ದೀನಿ ಸಭೆದು. ತಿರುಗಿ ಎಷ್ಟಪ್ಪ ಆಯ್ತು ಅಂದರೆ 12:30 ಆಯ್ತು ಟೈಮು. ಯಪ್ಪ 45-50 ನಿಮಿಷ ಆಯಿತು. ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ, ಮುಚ್ಕೊಂಡು ಹೋಗಲೇಬೇಕು. ನೋಡೋಣ ಇವಾಗ ಮತ್ತೆ ಎಲ್ಲಿ ಕೊಡ್ತಾನಂತ. ವೇಟಿಂಗ್ ಚಾರ್ಜಸ್ ಅದ್ರ ಬರುತ್ತೆ ನೋಡೋಣ. ಟಿಕೆಟ್ ರೈಸ್ ಮಾಡೋಣ ಇರಿ, ಸ್ವಲ್ಪ ನೆರಳಲ್ಲಿ ಹೋಗ್ಬಿಡೋಣ. 75 ರೂಪಾಯಿ ಕೊಟ್ಟ ನೋಡಿ. ಫುಡ್ ರೆಡಿ ಕೊಟ್ಬಿಟ್ಟು ಅರ್ಧ ಗಂಟೆ ನಂಗೆ ವೇಟ್ ಮಾಡಿಸ್ತಾಳೆ ಈ ಅಮ್ಮ. ಅವಳು ಕೆಲಸ ಮಾಡ್ತಾಳೋ ಏನು ಟೈಮ್ ಪಾಸ್ ಮಾಡ್ತಾಳೋ ಯಾರಿಗೆ ಗೊತ್ತು. ಇರಿ 1 ನಿಮಿಷ. ಇವಾಗ ಟಿಕೆಟ್ ರೈಸ್ ಮಾಡೋಣ ಬರುತ್ತೇನಂತ. ವೇಟಿಂಗ್ ಚಾರ್ಜಸ್ದು ನೋಡಿ ಎಂಥ ದರಿದ್ರ ನನ್ನ ಮಗಂದು ಐತೆ ಅಂದರೆ 75 ರೂಪಾಯಿನ ಡೈರೆಕ್ಟ್ ಇದನ್ನು ತೋರಿಸ್ತೈತೆ ಸಬ್ವೆ. ಡೆಲಿವರಿ ಟಿಕೆಟ್ ರೈಸ್ ಮಾಡೋದೆಲ್ಲೋ ನಿಮ್ಮ ಮುಂಚೆಕ್ಕೆಲ್ಲ ಟಿಕೆಟ್ ರೈಸ್ ಮಾಡೋಕ್ಕೆ ಬರ್ತಿತ್ತು, ಆಪ್ಷನ್ಸ್ ಅದಿರುತ್ತೋ. ಆಪ್ಷನ್ಸು ತೆಗೆದುಬಿಟ್ಟು ಇವಾಗ ಟಿಕೆಟ್ ರೈಸ್ ಮಾಡೋದಂತ. ಬೋಳಿ ಮಕ್ಕಳು ಹೋದು ಕಸ್ಟಮರ್ ಸ್ವಿಗ್ಗಿ ಆ್ಯಪ್ದವ್ರದ್ದು ಏನು ಮಾಡಿಟ್ರು ಎಲ್ಲ. ಸುಮ್ಮನೆ ದಿನದಲ್ಲೇ ಅದಕ್ಕೊಂದು 10-20 ರೂಪಾಯಿ ಆದರೂ ಬರ್ತಿತ್ತಲ್ಲ, ಅದು ತೆಗೆದುಬಿಟ್ರ ಇನ್ನು ಎಷ್ಟಾದರೂ ಹೊಟ್ಟೆ ಮೇಲೆ ಹೊಡಿತಾರೆ ಯಾರು ಗೊತ್ತು. ಇರಿ ಸಿಗ್ತೀನಿ. ಯಾವುದೋರ್ಗೂ ಟಾರ್ಗೆಟ್ ಬಂದುಬಿಟ್ಟು ಎಷ್ಟಪ್ಪ ಆಗಿದೆ ಅಂದರೆ 800 ಚಿಲ್ಲರೆ ಆಗಿದೆ. 18:15. ಇನ್ನೂ ಫಸ್ಟ್ ಟಾರ್ಗೆಟಿಗೆ 7 ಆರ್ಡ್ರ್ ಹೊಡಿಬೇಕು ನಾನು. ಇಲ್ಲಿ ನೋಡಿ ಸ್ನೇಹಿತರೆ 43 ನಿಮಿಷ 184 ರೂಪಾಯಿ ಆರ್ಡ್ರು. 2.5 ಟ್ರಿಪ್ಸ್ ಕೌಂಟಿಂಗು, 84 ರೂಪಾಯಿ ರಿಟರ್ನು. ಎಲ್ಲಿ ರಾಜನ್ ಕುಂಟೆ ಹಾಕಿಬಿಟ್ನಾ.
ಇರಿ ನೋಡೋಣ ಎಲ್ಲಿದೆ ಅಂತ ಕರೆಕ್ಟಾಗಿ ಲೊಕೇಶನ್. ಒಬ್ಬ ಅವ್ರು ಫಸ್ಟ್ ಟೈಮ್ ರಾಜನಕುಂಟೆಗೆ ಹೋಗ್ಬೇಕು. ರಾಜನಕುಂಟೆ ದಾಟ್ಕೊಂಡು ಮುಂದೆ ಫಸ್ಟ್ ಟೈಮ್ 15 ಅಂದರೆ 2 ಆರ್ಡ್ರ್ ಕೌಂಟಿಂಗ್ ಆಯ್ತಲ್ಲ, ಅದಕ್ಕೆ 900 ಚಿಲ್ಲರೆ ಅರ್ನಿಂಗ್ಸ್ ಆಗಿದೆ. ಫಸ್ಟ್ ಟಾರ್ಗೆಟಿಗೆ 4, ಇದು 2.5 ಅಂದ್ರೂ ಪರವಾಗಿಲ್ಲ. ಬೇಗ ಒಂದು ಅರ್ಧ ಗಂಟೆಲಿ ಹೋಗ್ತೀನಿ. 16 ಗಂಟೆ ಆಗಿದೆ. ಪಿಕಪ್ ಮಾಡೋಕ್ಕೆ ಎಷ್ಟೊತ್ತಾಗತ್ತೆ ನೋಡಬೇಕಲ್ಲ. ಪಿಕಪ್ ಮಾಡಿ ಡ್ರಾಪ್ ಎಷ್ಟು ಗಂಟೆಗೆ ಆಗುತ್ತೆ ನೋಡೋಣ. ಮತ್ತೆ 16 ಆಗಿದೆ. ಒಂದು ಅರ್ಧ ಗಂಟೆ ಒಳಗಡೆ ಟ್ರೈ ಮಾಡ್ತೀನಿ. 18.5 ಕಿಲೋಮೀಟ್ರ್, ಪಿಕಪ್ಗೆ 3 ಕಿಲೋಮೀಟ್ರ್ ಹೋಗ್ಬೇಕಲ್ಲ. ಇವಾಗ 1:23 ಗಂಟೆ ಆಗಿದೆ. ಇವಾಗ ಪಿಕಪ್ ಮಾಡೋಕ್ಕೆ ಬಂದಿದೆ. 5271 ಕೊಡೋಣ. 5271. ಹೌದಾ? ಅವ್ರಿಗೆ ಹೇಳಿರ್ತೀವಿ ಅಣ್ಣ ಬರ್ರಿ ಮಾಡೋಣ ಅಂತ. ಹಾಂ ಥ್ಯಾಂಕ್ಸ್ ಅಣ್ಣ, ಹೇಳ್ತೀನಿ ಅಣ್ಣ ಅವ್ರಿಗೆ. ಸರಿ ಅಣ್ಣ ಬರ್ರಿ. ಇಲ್ಲಿಂದ ಪಿಕಪ್ ಆಯಿತು. ಒಂದು ಮಟನ್ ಬಿರಿಯಾನಿ, ಒಂದು ಇದನ್ನು ವಿಲ್ಲಾ 107 ಪ್ರೆಸ್ಟೀಜ್ ಓಷಿಯಸ್. ನಡ್ಕೊಂಡೆ ಹೋಗೋಣ. ಲಿಫ್ಟ್ ಬರೋಷ್ಟರಲ್ಲಿ ನೋಡಿ ಕರೆಕ್ಟಾಗಿ 15 ಕಿಲೋಮೀಟ್ರ್ ಇದೆ. ಯಪ್ಪ 33 ನಿಮಿಷ ಟೈಮಿಂಗ್ ತೋರಿಸ್ತೈತೆ ಇದರಲ್ಲಿ. ಅರೆ ಟ್ರಾಫಿಕ್ ಇಲ್ಲಾಂದರೆ ಬೇಗ ಹೋಗ್ಬೋದು. ಆಲ್ಮೋಸ್ಟ್ 3-4 ಸಿಗ್ನಲ್ ದಾಟ್ಕೊಂಡು ಹೋಗ್ಬೇಕಲ್ಲ ನಾನು, ಅದಕ್ಕೆ. ಇವಾಗ ಸ್ನೇಹಿತರೆ ಡ್ರಾಪ್ ಕೊಟ್ಟೆ. ಆಲ್ಮೋಸ್ಟ್ ಟೈಮಿಂಗ್ಸು 1:52 ಗಂಟೆ ಆಯಿತು. ಆಲ್ಮೋಸ್ಟ್ ಕರೆಕ್ಟ್ ಒಂದು 40 ನಿಮಿಷದಲ್ಲಿ ಅಂದ್ಕೊಳ್ಳಿ. 40 ನಿಮಿಷದಲ್ಲಿ ಡ್ರಾಪ್ ಕೊಟ್ಟಿದ್ದೀನಿ. ಅದು ರಿಟರ್ನ್ ಅಮೌಂಟ್ ಇನ್ನೂ 84 ರೂಪಾಯಿ ಬರಬೇಕು. ರಾಜನಕುಂಟೆ ಮುಂದ್ಗಡೆ ಇದ್ದೀನಿ. ಅದು ಯಾವ್ದು ಪ್ರೆಸ್ಟೀಜ್ ವಿಲ್ಲಾಗಳು, ಒಂದೊಂದು ವಿಲ್ಲಾಗಳು ಏನಂದ್ರೆ 1 ಕೋಟಿ ಬಾಳ್ಬೋದು ಅನಿಸ್ತೈತಿ ನನ್ನ ಪ್ರಕಾರ. ಏನಪ್ಪ ಅಮ್ಮ ತಾಯಿ, ಮನೆಗೆ ಹೋಗ್ಬಿಟ್ಟಾದ್ರು ಶರ್ಟ್ ಒಳಗಡೆ ಕೈ ಹಾಕೋ. ಇವಳೆ ನಮ್ಮ ರೋಡ್ ಮೇಲೇ ಶರ್ಟ್ ಒಳಗೆ ಕೈ ಹಾಕ್ತಾಳೆ, ಅದು ಬೈಕ್ ಮೇಲೆ. ಎಂಥ ಜನ ಸಿಗ್ತಾವಪ್ಪ ಕಣ್ಣಿಗೆ. ಒಂದೊಂದು ಮುತ್ತು ರತ್ನ ಇದ್ದಂಗೆ ಇರ್ತವೆ. ಇರೇ ಮತ್ತೆ ರಿಟರ್ನ್ 15 ಕಿಲೋಮೀಟ್ರ್ ಹೋಗ್ಬೇಕು. ಇವಾಗ ಯಲಹಂಕವರೆಗೂ ಹೋಗಲೇಬೇಕು. ಆಲ್ಮೋಸ್ಟ್ ಈ ಕಡೆ ಯಾವುದೋ ಒಂದು ಆರ್ಡ್ರ್ ಕೊಡೋಲ್ಲ. ಆರ್ಡ್ರ್ ಕೊಟ್ಟನ, ಏನು ಕೊಟ್ಟ? ಇಲ್ಲ, ಆರ್ಡ್ರ್ ಕೊಟ್ಟಿಲ್ಲ. ಅದು ಓಪನ್ ಆಯ್ತಲ್ಲ, ಕನ್ಫ್ಯೂಸ್ ಆಗಿಬಿಟ್ಟೆ ಸಡನ್ನಾಗಿ. ನೋಡೋಣ ಬರ್ರಿ, ನಾ ಹೋದ್ಮೇಲೆ ಮತ್ತೆ ಸಿಗ್ತೀನಿ ಆಮೇಲೆ. ಸ್ನೇಹಿತರೆ ಇವಾಗ ಮತ್ತೆ ಮಾಲ್ ಆಫ್ ಏಷ್ಯಾದಲ್ಲಿ ಬಂದಿರೋದು ಮಂಗೋಲಿಯಾ ಬೇಕರಿ ಅಂತ ಸಭೆ. ಇಲ್ಲ ನೋಡಿ ಎಷ್ಟು ಜನ ಹುಡುಗರು ನಿಂತ್ಕೊಂಡು, ಒಂದು ಚೇರ್ ಇಟ್ಟಿಲ್ಲ ಕುತ್ಕೊಳ್ಳೋಕ್ಕೆ, ಏನಿಲ್ಲ. ಏನು ಮಾಡೋದು? ಫುಡ್ಡು ರೆಡಿ ಇಲ್ಲ, ಏನೂ ಇಲ್ಲ. ಇನ್ನೂ ಎಷ್ಟೊತ್ತವರೆಗೂ ವೇಟ್ ಮಾಡ್ಬೇಕು ನಾವು ಫುಡ್ ರೆಡಿ ಕೊಟ್ಬಿಟ್ಟು. ಇರಿ ಸಿಗ್ತೀನಿ ಮತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಮಾಲ್ ಆಫ್ ಏಷ್ಯಾದಲ್ಲಿ ನಾಯಿ ಐತೆ ಪಾಪ. ಇದಕ್ಕೆ 3 ಕಾಲಿರೋದು ನೋಡಿ ಹೆಂಗಿದೆ. ತುಂಬ ಸಖತ್ತಾಗೈತೆ. ಬೆಲ್ಟು ಎಲ್ಲ ಕಟ್ಬಿಟ್ಟವ್ರೆ. ಚೆನ್ನಾಗಿ ಊಟ ಮಾಡಿದೆ ನಾವು. ಊಟ ಯಾರು ಕೊಡ್ತಾರೆ ನಿನಗಿಲ್ಲಿ? ಹಾಂ ಪಾಪ ಬೊಗಳಲ್ಲ, ಏನಿಲ್ಲ. ಬೊಗಳು ಬೇಡ, ಚೆನ್ನಾಗಿ ಕಡ್ದುಬಿಟ್ಟೆ ಮತ್ತೆ ಎಲ್ಲರೂ. ಏನು ಮಾಡೋದು? ಅದು ಹೆಂಗಾಗಿದ್ದು ಗೊತ್ತಿಲ್ಲ ಸ್ನೇಹಿತರೆ. ಇಲ್ಲಿ ನೋಡಿ ಒಂದು ಕಾಲೇ ಇಲ್ಲ ಪೂರ್ತಿ ಇದಕ್ಕೆ. ಹೆಂಗೆ ಮಾಡೋದು? ಸಖತ್ತಾಗಿದೆ ಅದು ನಾಯಿ ಮಾತ್ರ, ಕ್ಯೂಟಾಗಿ. ಚಿನ್ನು, ಚಿನ್ನ ನಿನ್ನ ಹೆಸರೇನು? ಇದಕ್ಕೆ ಕಾಲಿಲ್ಲ, ಈ ಹುಡುಗಿಗೆ ಕಾಲಿದೆ, ಆದರೆ ಸರಿಯಾಗಿ ಬಟ್ಟೆನೇ ಹಾಕ್ಕೊಳ್ಳಲ್ಲ. ಏನು ಮಾಡೋದು? ಬರ್ತೀನೋ? ಈ ಥರನೂ ಹೆಣ್ಮಕ್ಳು ಇದ್ದಾರೆ ನೋಡಿ. ಯಾವ ಮಂಗೋಲಿಯಾ ಬೇಕ್ರಿ ತೊಗೊಂಬಂದ್ರಾ? ಇರಿ ನೋಡೋಣ. ಮಂಗೋಲಿಯನ್ ಬೇಕ್ರಿನಾ? ಇಲ್ಲ, ಇನ್ನೂ ಬಂದಿಲ್ಲ. ಯೂಟ್ಯೂಬಲ್ಲಿ ವಿಡಿಯೋ ಮಾಡೋದು. ಇಲ್ಲಿ ನೋಡಿ ಸ್ನೇಹಿತರೆ, ಹೆಂಗಷ್ಟು ಗಂಡು ನನ್ನ ಮಕ್ಕಳಿದ್ದಾರೆ ಅಂದರೆ ರೆಸ್ಟೋರೆಂಟ್ ಎಷ್ಟು ಆರ್ಡ್ರ್ಗಳು ತೊಗೊಂಬರ್ತಾರೆ ನೋಡಿರಿ. ಎಷ್ಟೊತ್ತೈತೆ ನಾವು ವೇಟ್ ಮಾಡಬೇಕು ಇಲ್ಲಿ. ಇವ್ರು ಹೇಳೋರಿಲ್ಲ ಕೇಳೋರಿಲ್ಲ. ಕಪ್ ಕೇಕು ಇದು ಯಾವುದೋ ಮಂಗೋಲಿಯಾ ಬೇಕ್ರಿ ಬಾಯ್ ನೋಡಿ. ಇವಾಗ ಬರ್ತಾವನೆ भाई। तेरा मैनेजर का दे रहे नंबर पहले, कितना बार कॉल करने का, कॉल नहीं उठाते। 6270 ಕೊಡು। 3970 ನೋಡಿ ಇಷ್ಟು ಜನ ನೋಡಿ. ಒಮ್ಮೆಲೆ 2 3 4 5 6 7 10 ಆರ್ಡರ್ ತೊಗೊಂಬಂದವನೆ ಒಟ್ಟಿಗೆ. ನಿಮ್ಗೇನು ಮನುಷ್ಯರು ತೆಗ್ದಿಲ್ಲ ಬಡ್ಡಿ ಮಕ್ಕಳ್ರ? ಅವನಿಗೆ ಆರ್ಡ್ರ್ ಐ ಡಿ ಹೇಳೋಕ್ಕೆ ಬರ್ತಾಯಿಲ್ಲ ಅಂತ ಗುಬಲ್ ನನ್ನ ಮಕ್ಕಳು ಇಟ್ಕೊಂಡವ್ರೆ. ಇಲ್ಲ ಬೇಗ ತೊಗೊಂಬರೋಕ್ಕಾಗಲ್ವಾ ನಿಮಗೆ? 10 ಆರ್ಡ್ರ್ ಒಟ್ಟಿಗೆ ಬರಬೇಕಾ? ಹಾಂ ಕೊಡು ಇಲ್ಲೇ ಬೇಗ ತೊಗೊಂಬ. ನಾಳೆಯಿಂದ ಚೂರು ಹೊಟ್ಟೆಗೆ ಅನ್ನ ತಿನ್ನು. ಏನು ಗುರು, ಹೊಟ್ಟೆಗೆ ಅನ್ನ ತಿನ್ನು, ನಾಳೆಯಿಂದ ಆರ್ಡ್ರ್ ಬೇಗ ತೊಗೊಂಬ. ಅರ್ಥ ಆಗಿಲ್ಲ ಅಂತಾನೆ. पेट को खाना खा ले, चावल खा और ऑर्डर लेकर जल्दी लेकर आ जा। क्या इल नोड्री क्या पहले आया था? 10 ऑर्डर लेकर आए अभी तुम। क्या देखो, हम किधर से देखो ना। फिर फूड रेडी क्यों देते हो? कंप्लीट नहीं, अभी 4 बार कंप्लीट किया है ना। 4 बार आपका वो लेटर भी दिया था ना आप कंपनी वाले। ಕೊಡು ಬೇಗ, ಇವ್ರಿಗೆ ಫಸ್ಟ್ ಕೊಡು, ಆಮೇಲೆ ಮಾತಾಡೋಣ. ಪಾಪ ಅವ್ರು ಲೇಟ್ ಆಗುತ್ತೆ.
ಇವ್ರು ಸಭೆದವ್ರದ್ದು ಒಂದು ದರಿದ್ರ ನನ್ನ ಮಕ್ಕಳು. ಇವ್ರು ಯಾವಾಗ ಬರ್ತಾರೆ ಯಾರು ಗೊತ್ತು. ಬೆಳಗ್ಗೆ 1 hour ವೇಟ್ ಮಾಡೋರು ಸಭೆದವ್ರು. ಇವಾಗ ಎಷ್ಟು ಗಂಟೆ ಮಾಡ್ತಾರೆ ಯಾರು ಗೊತ್ತು. ಫೋನ್ ಪಿಕ್ ಮಾಡಲ್ಲಣ್ಣ. ಬೆಳಗ್ಗೆ ಬೈದ್ಬಿಟ್ಟು ಹೋಗಿದ್ದೀನಿ ಅಮ್ಮನಿಗೆ, ತಂದೆ ಕೊಡಲಿಲ್ಲ ಅವಳು ಬೇಗನು. ಹಾಂ, ಅವಳ ನಂಬರ್ ಇದೆ ಅಂತೆ ಮ್ಯಾನೇಜರ್ ಕಿತ್ತೋ. ನಮಗೆ ಮ್ಯಾನೇಜರ್ ನಂಬರ್ ಇಲ್ಲ ಅಲ್ಲಿ. ಯಾರು ಇವರು ಯಾರು ಕಸ್ಟಮರ್ ಸಪೋರ್ಟ್ದವ್ರ? ಬಾಯ್ ಸಬೇಕೋ ಜಾರು ಸಬೇಕೋ ಬೋಲ್ದೆ ಆರ್ಡ್ರ್ ಲೇನೇಕಲ್ಲಿ ಮಂಗೋಲೆ ಬೇಕ್ರಿ ಅವ್ನಿಗೆ ಹೇಳ್ತಾ ಇದ್ದೀನಿ. ಹೋಗಿ ಹಿಂಗೆ ಹೇಳಂತ ಇರಿ. ಇವ್ರಿಗೆ ಫೋನ್ ಮಾಡೋಣ. ಯಾವುದು ಸಭೆದವ್ರಿಗೆ ಕಾಲು ಪಿಕ್ ಮಾಡಲ್ಲ, ಏನಿಲ್ಲ. ಇಲ್ಲ ಈ ಕಡೆ ಯಾಕೆ ಬಂದಿದ್ರೆ ಒಳಗಡೆ? ಇಲ್ಲ ಇದು ಒಳಗಡೆ ಎಲ್ಲರೂ ಬಿಡ್ತಾರೆ ಯಾರನ್ನು ಬೇಕಾದ್ರು. ಯಾವುದು? ಹೌದಾ? ಇಲ್ಲ ಈ ಕಡೆ ಹಿಂಗೆ ಥರ ಇದು ಕೆಲ್ಸಕ್ಕೆ ಬಂದಿಲ್ವಾ? ಹಾಂ ಇರ್ಲಿ ಬಿಡಿ, ರೆಕಾರ್ಡ್ ಆದ್ರೆ ಏನಾಗುತ್ತೆ. ಹಾಂ ಅಂದ್ರೆ ಬರೀ ಪೇಸ್ ಅಷ್ಟೇ ಹಾಕ್ಬೇಕಾ? ಹೌದಾ? ಯಾಕೆ? ಓ ಹಂಗೆ ಒಳಗಡೆದು ಇರೋ ಆಫ್ ಮಾಡಿಬಿಡ್ತೀನಿ. ಸ್ನೇಹಿತರೆ ಟೈಮ್ ಆಗಿದೆ 5 ಗಂಟೆ 6 ನಿಮಿಷ. ಲಾಗಿನ್ ಆಗಿದ್ದೀನಿ. ಇನ್ನೂ ಫಸ್ಟ್ ಟಾರ್ಗೆಟ್ ಮುಗಿದೋಗಿದೆ. ಇನ್ನೂ ಸೆಕೆಂಡ್ ಟಾರ್ಗೆಟ್ ಹೊಡಿಬೇಕಂತ ಅಂದ್ಕೊಂಡು ಇದನ್ನು ಮಾಡ್ತಾಯಿದ್ದೀನಿ. ನಿನ್ನೆ ನೋಡಿದ್ರೆ RT ನಗರಲ್ಲಿ 1 hour ಲೇಟ್ ಆಗಿತ್ತು. ಇವತ್ತು ಅದು ಲಾಂಗ್ ಆರ್ಡರ್ ಬಿತ್ತಂತ ಟಾರ್ಗೆಟ್ ಮುಗಿಲಿಲ್ಲ. ನನ್ನ ಜೀವನವೇ ಯಾಕೊಟ್ಟು ಹೋಗಿಬಿಟ್ಟೈತೆ. 2 ದಿವಸ ಆಯಿತು. 13, 14, 15 ಅವರ್ ಕೆಲಸ ಮಾಡ್ತಾಯಿದ್ದೀನಿ. ಇವಾಗ 9 hour 7 ನಿಮಿಷ ಡ್ಯೂಟಿ ಆಗಿದೆ. ಆಲ್ಮೋಸ್ಟು 1,500 ಅರ್ನಿಂಗ್ಸ್ ಆಗಿದೆ. ಆದರೆ ಇನ್ನೂ ಫಸ್ಟ್ ಟಾರ್ಗೆಟಲ್ಲೇ ಆಗಿರೋದಿಷ್ಟು. ಇನ್ನು ಸೆಕೆಂಡ್ ಟಾರ್ಗೆಟು ಅಂದರೆ ಸರ್ಜು ಇದೆಯಲ್ಲ 45 ರೂಪಾಯಿ ಅಂತ. ಸಾರಿ 45 ರೂಪಾಯಿ ಅಲ್ಲ, 15 ರೂಪಾಯಿ ಇದೆ. ಯಾವುದೋ ಕಾರ್ನರ್ ಎಕ್ಸ್ಟ್ರೀಮಿಂದ ಅಲ್ಲ ಬಡ್ಡಿ ಮಗನೇ ಓದು. 124 ರೂಪಾಯಿ ಟ್ರಿಪ್ಸು, 20 ರೂಪಾಯಿ ಸರ್ಜು, 63 ರೂಪಾಯಿ ರಿಟರ್ನ್ ಅಮೌಂಟು. ಎಲ್ಲಿ ಬಿದ್ದಿರೋದು? ಎಲ್ ಎನ್ ಟಿಗೆ ಹೋಗ್ಬೇಕು ಇವಾಗ ನಾನು. ಸಾರಿ ಎಲ್ ಎನ್ ಟಿ ಅಂತೀನಿ. ಇದ್ಯಾವುದು? ಪ್ರೆಸ್ಟೀಜ್ ಜಿಂದಾಲ್. ಹಾಕೊಂಡು ಆರಾಮಾಗಿ ಹೋಗ್ತೀನಿ. 2 ಟ್ರಿಪ್ಸ್ ಕೌಂಟಿಂಗ್ ಐತೆ. ಕಾರ್ನರ್ ಎಕ್ಸ್ಟ್ರೀಮು ಪ್ರೆಸ್ಟೀಜ್ ಒಂದೇ ರೋಡ್ ಬ್ರಿಡ್ಜ್ ಎತ್ಕೊಂಡು ಹೆಂಗೋ ಟ್ರಾಫಿಕ್ ಇರಲ್ಲ ಏನಿಲ್ಲ. ಆರಾಮಾಗಿ ಹೋಗ್ತೀನಿ. 6 ಗಂಟೆ ಮೇಲೆ ಬರ್ತೀನಿ. ಇನ್ನೇನು 10 ಆರ್ಡ್ರ್ ಹೊಡಿತೈತೆ ಅನಿಸುತ್ತೆ ನನ್ನ ಪ್ರಕಾರ. 2 ಟ್ರಿಪ್ಸ್ ಕೌಂಟಿಂಗ್ ಅಂದರೆ 10 ಆರ್ಡ್ರ್ ಹೊಡಿಯುತ್ತೆ. ಆರಾಮಾಗಿ ಹೊಡ್ಕೊಂಡು ಹೋಗ್ತೀನಿ. 20 ರೂಪಾಯಿ ಸರ್ಜ್ ಕೊಟ್ಟವನೆ ಬಡ್ಡಿ ಮಗ ಓದು. ಅಂದರೆ ಮತ್ತೆ 1 hour ಬರ್ಬೇಕು ನಾನು. 6 ಗಂಟೆ ಮೇಲೆ 45 ರೂಪಾಯಿ ಐತೆ. ಆ ಕಾರಣಕ್ಕಾಗಿ ಬೇಗ ಹೋಗೋಣ. ಅವನು ವೆದರ್ ಏನು ಸಕ್ಕದಾಗಿ ಕಾಣ್ತೈತೆ ಅಂದ್ರೆ ಸೂರ್ಯ ನೋಡ್ರಿ ಏನು ಸಕ್ಕದಾಗಿ ಕಾಣ್ತಾವಣ. ಸೂರ್ಯ ಸ್ವಲ್ಪ ಡೌನ್ ಆಗಪ್ಪ. ಸೂರ್ಯ ಕಣ್ಣಿಗೆ ಹೊಡಿತಾವಣೆ ಸೂರ್ಯ ಸಂಜೆ ಟೈಮಲ್ಲಿ. ಆಲ್ಮೋಸ್ಟ್ ಟೈಮಿಂಗ್ಸ್ ಇವಾಗ 5:40 ಗಂಟೆ ಆಗಿದೆ. ಯಾವುದು ಪಿಣ್ಯ ಬ್ರಿಡ್ಜ್ ಮೇಲ್ಗಡೆ ಇದ್ದೀನಿ. ಏನು ಸಕ್ಕದಾಗಿ ಕಣ್ಣಿಗೆ ಹೊಡಿತೈತೆ. ಗ್ಲಾಸ್ ಕ್ಲೋಸ್ ಮಾಡಿದ್ದಕ್ಕೆ ಮುಂದೆ ಸರಿಯಾಗಿ ರೋಡ್ ಕಾಣ್ತಾ ಇಲ್ಲ. ಹಂಗೆ ಆ ಥರ ಆಗಿಬಿಟ್ಟೈತೆ. ಅದ್ರ ಸಕ್ಕತ್ತೈತೆ ವೆದರ್ ಮಾತ್ರ. ನಮ್ಮದು ಮಾತ್ರ ಟಾಪ್ ಸ್ಪೀಡು 80-90 ಇದೆ ಬ್ರಿಡ್ಜ್ ಮೇಲ್ಗಡೆ. ಅಂದರೆ ರೋಡ್ ಖಾಲಿ ಇದೆಯಲ್ಲ ಅದಕ್ಕೆ ಈ ಟಾಪ್ ಸ್ಪೀಡು. ಎಲ್ಲರೂ ಗೊತ್ತಲ್ಲ ಕೆಳಗಡೆ ಹೋಗಿದ್ರೆ 30, 40, 20 ಇಷ್ಟೇ ಸ್ಪೀಡು. ಇವಾಗ ಸ್ನೇಹಿತರೆ ಡ್ರಾಪ್ ಕೊಟ್ಟೆ. ಅಪಾರ್ಟ್ಮೆಂಟ್ ಆಚೆ ಬರೋ ಅಷ್ಟರಲ್ಲೇ 5 ನಿಮಿಷ ಆಯ್ತು ನನಗೆ. ಅಷ್ಟರಲ್ಲಿ ರಿಟರ್ನ್ ಅಮೌಂಟು ಬಂತು. 1700 ಚಿಲ್ಲರೆ ಆಯಿತು. ಹೋಗೋದು ಬರೋದು ಎಲ್ಲ ಸೇರಿ ಎಷ್ಟು ರೂಪಾಯಿ ಕೊಟ್ಟಿದೆ ಅಂದರೆ 125 + 63 ರೂಪಾಯಿ ಅಷ್ಟೇ. 180 ರೂಪಾಯಿ. ಇವಾಗ ಮತ್ತೆ ಇಲ್ಲಿಂದ ಖಾಲಿ ಹೋಗ್ತಾ ಇರಬೇಕು. ಸ್ನೇಹಿತರೆ ಇವತ್ತು ಏನು ಆರ್ಡ್ರ್ ಕೊಡ್ತಾ ಇದ್ದಾನೋ ಗೊತ್ತಿಲ್ಲ. ಇವಾಗ ಪ್ಲಾಟಿನಮ್ ಸಿಟಿ ಇದ್ದೀನಿ. ಹೋಟೆಲ್ ಆಸರೆಯಿಂದ ಪಿಕಪ್ಪು ಮತ್ತಿಕೆರೆ ಒಂದು BL ಹತ್ರ ಡ್ರಾಪು 159 ರೂಪಾಯಿ. ಏನು ಇವತ್ತು ಸಿಕ್ಕಾಪಟ್ಟೆ ಲಾಂಗ್ ರಾಜನಕುಂಟೆ ಏನು. ಇವಾಗ ಮತ್ತೆ ನಾನು ತಿರುಗಿ ಯಾವುದು ಕಿಚನ್ಸಿಂದ ಮತ್ತೆ ಜಾಳಹಳ್ಳಿ ಕ್ರಾಸ್ಗೆ ಹೋಗ್ಬಿಟ್ಟು ಒಂದು ಆರ್ಡ್ರ್ ಕೊಟ್ಬಿಟ್ಟು ಬರ್ತಾಯಿದ್ದೀನಿ. ಇವಾಗ ಪ್ಲಾಟಿನಮ್ ಸಿಟಿ ಹತ್ರ ಬಂದಮೇಲೆ ಇವಾಗ ಆರ್ಡ್ರ್ ಕೊಟ್ಟವನೇ. ಏನು ಮಾಡೋದು? ಆವಾಗಲೇ 9-10 ಪಿಕಪ್ ಡ್ರಾಪ್ ಸೇರಿಬಿಟ್ಟು 9-10 ಕಿಲೋಮೀಟ್ರ್ ಪಿಕಪ್ ಡ್ರಾಪ್ ಕೊಟ್ಟಿದ್ದೀನಿ. ಏನು ಪದೇ ಲಾಂಗ್ ಆರ್ಡ್ರ್ ಕೊಡ್ತಾವನೆ. ಇವಾಗ ಆಸರೆ ಹೆಂಗೋ ಝೋನಿಗೆ ಕೊಟ್ಟವನೆ. ಇವಾಗ ಆದರೆ ಹೋಗ್ಬೇಕಲ್ಲ ಇಲ್ಲಿಂದ ಸುತ್ತಾಡ್ಕೊಂಡು ಆಸರೆ ಹೋಟೆಲ್ಗೆ ಯಶವಂತಪುರ. ಸ್ನೇಹಿತರೆ ಇವತ್ತು ನೋಡಿ ಏನು ಲಾಂಗ್ ಆರ್ಡ್ರ್ ಕೊಡ್ತಾಯಿದ್ದಾನೋ ಗೊತ್ತಿಲ್ಲ. ರಿಟರ್ನ್ ಅಮೌಂಟು 86 ರೂಪಾಯಿ ಅಂತೆ. 210 ರೂಪಾಯಿ 21 ಕಿಲೋಮೀಟ್ರು. ಚಿಕ್ಕಜಾಲ ತರಬನಹಳ್ಳಿ ಏರ್ಪೋರ್ಟಿಗೆ ಹೋಗ್ತೀನಲ್ಲ ಅದ್ರ ಬದಲು 21 ಕಿಲೋಮೀಟ್ರಿಗೆ ರಿಟರ್ನ್. ಯಾವನು ಅದರಲ್ಲಿ ಮಲ್ಟಿ ಆರ್ಡ್ರ್ ಕೊಟ್ಬಿಟ್ಟವನೆ. ಇದ್ಯಾವುದು ಪೆರಿ ಕಿಚನ್ಸಾ? ಇದ್ಯಾವ ರೀ 20 ಕಿಲೋಮೀಟ್ರು. ಯಪ್ಪ ಯಾವುದು 2 ಆರ್ಡ್ರ್ ಬೇರೆ ಇದೆ. ಇನ್ನೊಂದು ಕೊಡಬೇಕು ಹೋಗಿ. ಏನು ಮೇಡಮ್ ತುಂಬ ಹತ್ರನೇ ಆರ್ಡ್ರ್ ಮಾಡಿಬಿಟ್ಟಿದ್ದೀರಾ? 20 ಕಿಲೋಮೀಟ್ರು. ಅದಕ್ಕೆ ಕೇಳಿದ್ದು. ಸ್ವಲ್ಪ ಲೋಕಲ್ ಆರ್ಡ್ರ್ ಮಾಡಿದ್ರೆ ಬಿಸಿ ಇರುತ್ತೆ. ಹಾಂ ಹೌದಾ? ವೆಲ್ಕಮ್ ಬಾಯ್, ಗುಡ್ ನೈಟ್. ಬರ್ರಿ ಹೋಗೋಣ. ಇನ್ನೂ ಇದು 3.7 ಕಿಲೋಮೀಟ್ರ್ ಇನ್ನೂ ಹೋಗ್ಬೇಕು. ಇನ್ನೂ ಆ ಕಡೆ ಮುಂದೆ ಹೋಗ್ಬೇಕು. ಇವಾಗ ಚಿಕ್ಕ ಜಾಲಕ್ಕೆ ಡ್ರಾಪ್ ಆಯಿತು.
ಏನು ದರಿದ್ರ ನನ್ನ ಮಗ ಇವತ್ತು ನನಗೆ ಕೊಡ್ತಾವನು, ಹುಡುಕಿ ಕೊಡ್ತಾವನು ಲಾಂಗ್ ಆರ್ಡ್ರು. ಆಲ್ಮೋಸ್ಟ್ ಒಂದು 250 ಮೇಲೆ ಆಗಿರ್ಬೋದು ಅನಿಸ್ತೈತಿ ನನ್ನ ಗಾಡಿ ಕಿಲೋಮೀಟ್ರ್ಸು. ಯಪ್ಪ ತಲೆ ಕೆಟ್ಟೋಗ್ಬಿಟ್ಟೈತಿ ಇವತ್ತು. 90 ಕುಡಿಲೇಬೇಕು, ಇಲ್ಲಾರ ಆಗಲ್ಲ. ಆ ರೇಂಜೆಲ್ಲ ಇದ್ದೀನಿ ಇವತ್ತು. ಅಷ್ಟೊಂದು ಕೋಪ ಬಂದುಬಿಟ್ಟೈತೆ ಸ್ವಿಗ್ಗಿ ಕಂಪ್ನಿ ಮೇಲೆ. ನನ್ನ ಮಗಂದು ಲಾಂಗ್ ಆರ್ಡ್ರ್ ಹಾಕ್ತಾವಣಲ್ಲ, ಅದಕ್ಕೆ ಇದೊಂದು ಡ್ರಾಪ್ ಆದಮೇಲೆ ಸಿಗ್ತೀನಿ. ಇವಾಗ ಟೈಮಿಂಗ್ಸು 9:25 ಪರವಾಗಿಲ್ಲ. 25 ಎಷ್ಟು ಹೋಗ್ತೀನಿ ನೋಡ್ತೀನಿ ರೀ. 26 ನಿಮಿಷ ಆಗೈತೆ. ಪರವಾಗಿಲ್ಲ, ಬೇಗನೆ ತಂದು ಕೊಟ್ಟಿದ್ದೀನಿ. 20 ನಿಮಿಷ ಅಲ್ಲ, ಶಬಾಷ. ಅಲ್ಲಿ 9 ಗಂಟೆನೋ ಆಗಿತ್ತು ಆಲ್ಮೋಸ್ಟು. ಇಲ್ಲಿ ನೋಡಿದ್ರೆ 9:26. ಇನ್ನು ಏನು ಒಂದೇ ರೋಡಲ್ಲ, ಅಂತ ಬರ್ತಾಯಿದ್ದೀನಿ 70-80-90 ಸ್ಪೀಡಲ್ಲಿ. ಸ್ನೇಹಿತರೆ, ಅಕ್ಕಪಕ್ಕ ಏನೂ ಇಲ್ಲ, ಫುಲ್ ಕಾಡ ಒಳಗಡೆ ಹೋಗ್ತಾಯಿದ್ದೀನಿ. ಭಯ ಹೆಂಗೆ ಆಗ್ತೈತೆ ಗೊತ್ತಾ, ಒಂದು ಗಾಡಿ ಓಡಾಡ್ತಾ ಇಲ್ಲ ಸ್ನೇಹಿತರೆ. ನಂದು ಬೇರೆ ಹೆಡ್ಲೈಟ್ ಫೋಕಸ್ ಎಷ್ಟು ಭಯ ಆಗುತ್ತೈತೆ ಅಂದರೆ ನನಗೆ ಗೊತ್ತಾಗ್ತಲ್ಲ. ಅಪ್ಪ ದೇವರ ಕಾಪಾಡಪ್ಪ ನೀನೇ. ಏನಾಗುತ್ತೋ ಗೊತ್ತಿಲ್ಲ ಶಿವ ಏನಮ್ಮ. ಇನ್ನೂ 2 ಕಿಲೋಮೀಟ್ರ್ ಹೋಗಬೇಕು. ಅಕ್ಕಪಕ್ಕ ಯಾವ ಮನೆ ಇಲ್ಲ, ಏನೇನೂ ಇಲ್ಲ. ನಾನಂದ್ರೆ ಈ ಫಸ್ಟ್ ಟೈಮೇ ಬಂದಿರೋದು ಇದು, ಯಾವತ್ತೂ ಬಂದಿಲ್ಲ. ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದು ಇದು. ಭಯ ಆಗ್ತೈತೆ, ನಿಜ ಹೇಳ್ತಾ ಇದ್ದೀನಿ. ನಿಮಗೆ ವಿಡಿಯೋದಲ್ಲಿ ಹೆಂಗೆ ಕಾಣ್ತೈತೆ ಗೊತ್ತಿಲ್ಲ, ಬರೀ ಲೈಟ್ ಬೆಳಕು ಕಾಣ್ತಾ ಇರೋದ್ರೆ ಅಕ್ಕಪಕ್ಕ ನೋಡಿದ್ರು ಒಂದು ಮನೆ ಇಲ್ಲ, ಒಂದು ಇದನ್ನಿಲ್ಲ. ಅಷ್ಟೊಂದು ಭಯ ಆಗ್ತೈತೆ. ಅಪ್ಪ ರೋಡೆಲ್ಲೋ ಏನು ರೋಡು ಕಾಣ್ತಲ್ಲ ಸರಿಯಾಗಿ ನನಗೆ. ಒಂದು ಲೈಟ್ ಬೆಳಕಿಲ್ಲ, ಏನಿಲ್ಲ. ಅದು ಲೈಟಿಂಗ್ ಅಕ್ಕಪಕ್ಕ ಲೈಟ್ ಇರುತ್ತಲ್ಲ, ಏನದು ಅಂದರೆ ಇಂಡಿಕೇಟರ್ ಥರ ಏನೋ. ಈಗ ಹತ್ತತ್ರ 4 ಕಿಲೋಮೀಟ್ರ್ ಬಂದಿದ್ದೀನಿ, ಒಂದು ಮನೆಯೂ ಇಲ್ಲ. ಇವಾಗ ಮನೆಗಳು ಸ್ಟಾರ್ಟ್ ಆಯ್ತು ಸ್ನೇಹಿತರೆ. ಧೂಳು ಏನಿದು. ಇವಾಗ ಹೋಗ್ತಾ ಹೆಂಗೆ ಹೋಗ್ಬೇಕಂತ ಭಯ ಆಗ್ತೈತೆ. ಮತ್ತೆ 4 ಕಿಲೋಮೀಟ್ರ್ ಒಳಗಡೆಯಿಂದ, ಮೇನ್ ರೋಡಿಂದ ಒಳಗಡೆ ಬಂದಿದ್ದು 4 ಕಿಲೋಮೀಟ್ರ್. ಇನ್ನೂ 1.5 ಕಿಲೋಮೀಟ್ರ್ ಹೋಗ್ಬೇಕು ನಾನು. ಸಿಕ್ಕಾಪಟ್ಟೆ ಭಯ ಬೇರೆ ಆಗ್ತೈತೆ ಸ್ನೇಹಿತರೆ. ಡ್ರಾಪ್ ಕೊಟ್ಟಿದ್ದೀನಿ ಕರೆಕ್ಟ್ 9:34 ಗಂಟೆಗೆ. 210 ರೂಪಾಯಿ ಕೊಟ್ಟಾನ. 2 ಆರ್ಡ್ರ್ ಸೇರಿ ಏನು ರೀ ರಿಟರ್ನ್ ಅಮೌಂಟ್ ದಿಂಗ್ಬಿಟ್ಟ ನೋಡಿ. 20 ಮಗ ಅಲ್ಲ ಇವನು, ಹದ್ರಗಿತ್ತಿ ಮಗ. ಓದು ಸುಗಿದವನು ಓದು. ಯಪ್ಪ 90 ರೂಪಾಯಿ ರಿಟರ್ನ್ ಅಮೌಂಟ್ ಐತ್ರಿ. ಬರೀ 210 ರೂಪಾಯಿ ಇದನ್ನು ಮಾಡ್ದೆ ನನಗೆ. ಈ ಥರ ಯಾಕೆ ಮಾಡ್ದೆ? ಅದರಲ್ಲಿ 2 ಆರ್ಡ್ರ್ ಒಂದೇ ಆರ್ಡ್ರ್ ಕೊಟ್ಟಿದ್ರು ಒಂದು 300 ರೂಪಾಯಿ ಆದರೂ ಕೊಡೋದನ್ನಲ್ಲ ಬಡ್ಡಿ ಮಗ. ಓದು ಬರೀ 210 ರೂಪಾಯಿ ಕೊಟ್ಟವನೆ. ಮೆಗನಾ ಫುಡ್ಸದು 14.5 ಕಿಲೋಮೀಟ್ರು, ಮತ್ತು ಇದು 7 ಕಿಲೋಮೀಟ್ರು. ಅಂದರೆ ಇದ್ರ ಕಡೆಯಿಂದ ಬಂದಲ್ಲ, ಇಲ್ಲಿಂದ ಒಳಗಡೆಯಿಂದ ಅದು 7 ಕಿಲೋಮೀಟ್ರು. ಅದು ಪಿಕಪ್ಗೆ ಹೋಗಿದ್ರೆ 4-5 ಕಿಲೋಮೀಟ್ರು. ಟೋಟಲು 20-22 ಕಿಲೋಮೀಟ್ರಿಗೆ ಇಷ್ಟೊಂದು ಮೋಸನ. ಇವ್ನು ಜನ್ಮಕಟ್ಟು ಬೆಂಕಿ ಹಾಕ. ಮನೆಗೆ ತಿಕ್ಕ ಎಲ್ಲ ಹೊರದೋಯ್ತಲ್ಲ ನೋಡಿ. ರಿಟರ್ನ್ 90 ರೂಪಾಯಿ ಆಯಿತು ಸ್ನೇಹಿತರೆ. ಮಲ್ಟಿ ಆರ್ಡ್ರ್ ಕೊಟ್ಬಿಟ್ಟು ಎಲ್ಲ ತೆಗಿಸ್ಬಿಟ್ಟ ನೋಡಿರಿ. ಪರವಾಗಿಲ್ಲ, ಏನಾದರೂ ಆದರೆ ವಿಳ್ಳಾಗಳು ನೋಡಿಬಿಟ್ಟು ಖುಷಿ ಆಯ್ತು ನನಗೆ ಸ್ನೇಹಿತರೆ. ಇವಾಗ ನಾನಂತರೂ ಇಲ್ಲಿಂದ ವಾಪಸ್ಸು 15-20 ಕಿಲೋಮೀಟ್ರ್ ಹೋಗಲೇಬೇಕು. ಒಂದು ಶಟನ್ ಆರ್ಡ್ರ್ ಕೊಡೋಲ್ಲ ನನಗೆ ಗೊತ್ತು. ರಿಟರ್ನ್ ಅಮೌಂಟೇ ದಿಂಗಾವಣ ಅಂದ್ರೆ ಇನ್ನೇನು ಅದ ಆರ್ಡ್ರ್ ಕೊಡ್ತಾನೆ. ಇರಲಿದ್ದು ಮ್ಯಾಪ್ ಹಾಕ್ತೀನಿ ರೀ, ಎಷ್ಟು ದೂರ ಆಗುತ್ತೆ ನೋಡೋಣ. ಇದು ಯಾವುದೋ ಹಳ್ಳಿಯಲ್ಲಿದ್ದೀನಿ, ಹಳ್ಳಿ ಹೆಸರು ಬರೋಲ್ಲ ನನಗೆ. ಇರಿ ಒಂದು ನಿಮಿಷ ಮ್ಯಾಪ್ ಹಾಕ್ಬಿಡೋಣ. ಫಸ್ಟು ಚಿಕ್ಕಜಾಲ ಯಾವ್ದು ಹಾಕೋಣ? ಯಲಂಕ, ಎಲ್ಲಿ? ಸಹಕಾರ ನಗರ ಹಾಕೋಣ. ಯಾವುದು ಕುಡಿಗೇಳಿ ಗೇಟ್ ಹತ್ರ. ಇಲ್ಲಿಂದ 19 ಕಿಲೋಮೀಟ್ರ್ ನೋಡಿ ಸ್ನೇಹಿತರೆ. ನಾನು ಸುಳ್ಳು ಅನ್ನಿಸ್ಬೋದು. ಕುಡಿಗೇಳಿ ಗೇಟು ಇಲ್ಲಿಂದ 19 ಕಿಲೋಮೀಟ್ರ್ ಇದೆ ನೋಡಿ, ಕಾಣ್ತೈತೆ ಅನಿಸುತ್ತೆ. ಏನು ಮಾಡೋದು? ಹತ್ತತ್ರ ಟೋಲ್ ಗೇಟಿಂದ ಸುತ್ತಾಡ್ಕೊಂಡು ಹೋಗ್ಬೇಕು ನಾನು ಇವಾಗ. ನಮ್ಮ ಮನೆ ಬೋಳಿ ಮಗ ಓದು. ಈ ಥರ ದಿಂಗದ್ನಲ್ಲ ನನ್ನನ್ನು. ನನಗೆ ಹೊಟ್ಟೆ ಉರಿತೈತೆ ಸ್ನೇಹಿತರೆ. ರಿಟರ್ನ್ ಅಮೌಂಟ್ ಹೇಳ್ಕೊತ ಹೋಯ್ತಲ್ಲ ಅಂತ. ಏನು ಮಾಡೋದು? ಸುಮ್ಮನೆ ಇಲ್ಲಿ ಬಂದಿರೋ ಊಟ ಹೋಗ್ಲಾ ಅಂತ ಇದ್ದೀನಿ. ಈ ಕಡೆ ನೋಡೋಣ ರೀ ಸುಮ್ಮನೆ. ಆವಾಗಲೇ ಸಿಕ್ಕಾಪಟ್ಟೆ ಕಾಡಿದೆ ಈ ರೋಡಿಗೆ. ಏನು ಕೇಳ್ತೀರ ಕಾಡು. ಪರವಾಗಿಲ್ಲ, ಈ ಕಡೆ 1.5 ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ. ಬೇಗ ಹೋಗೋಣ. ಇದು ಯಾವ ಊರಂದರೆ ತರಬಣ್ಣಹಳ್ಳಿ ಅಂತೆ ಊರ ಹೆಸರು. ತರಬಣ್ಣಹಳ್ಳಿ. ಇಲ್ಲಿಗೆ ಇದು ಲಾಸ್ಟ್ ಮನೆ ಸ್ನೇಹಿತರೆ. ಇನ್ನೊಂದು 2-3 ಮನೆ ಇದೆ. ಆವಾಗಲೇ ಬರ್ಬೇಕಾದ್ರೆ ನೋಡಿದೆ. ಈ ಮನೆ ಆದಮೇಲೆ ಒಂದು ಮನೆ ಇಲ್ಲ. ಅದೇ ಲಾಸ್ಟ್ ಮನೆ ನೋಡಿ. ಇರೇನು ತೋರಿಸ್ತೀನಿ. ಆದರೆ ವೆದರ್ ಮಾತ್ರ ಡೇಲಿ ಬರಬೇಕು, ಸಖತ್ತಾಗಿರುತ್ತೆ. ಈ ನೈಟ್ನಲ್ಲಿ ನನಗೆ ಭಯನೇ ಆಗುತ್ತೆ ಹೋಗೋಕ್ಕೆ. ಆಲ್ಮೋಸ್ಟು ಮೇನ್ ರೋಡ್ ಹೋಗೋಕ್ಕೆ ಇಲ್ಲಿಂದ 5 ಕಿಲೋಮೀಟ್ರ್ ಹೋಗ್ಬೇಕು ನಾನು ಮೇನ್ ರೋಡಿಗೆ. ಯಾವ ಥರ ಬರ್ತಾವ್ರೆ ಅಣ್ಣಗಳು ನೋಡ್ರಿ. ಇದೇ ಲಾಸ್ಟ್ ಮನೆ. ನಮ್ಮ ಹುಲಿಗಳು ಬೇರೆ ಇದ್ದಾವೆ, ಆನೆಗಳು ಅಂತೀನಿ, ನಾಯಿಗಳು. ಆನೆಗಳು ಬರ್ತೈತೆ. ಯಪ್ಪ ದೇವ್ರೆ, ಇವಾಗ ಗಾಡಿಗಳು ಓಡಾಡ್ತಾ ಇದ್ದಾವೆ. ನಾನು ಬರ್ಬೇಕಾದ್ರೆ ಒಂದು ಗಾಡಿ ಓಡಾಡ್ತಾ ಇರಲಿಲ್ಲ.
ನೋಡ್ರಿ ಹೆಂಗೈತೆ ಕಾಣ್ತೈತಲ್ಲ ಗೊತ್ತಿಲ್ಲ, ವಿಡಿಯೋದಲ್ಲಿ ಮಾತ್ರ ಭಯ ಆಗ್ತೈತೆ ನನಗೆ ನೋಡಿ. ಇವಾಗ ಒಂದು ಗಾಡಿನೂ ಇಲ್ಲ ಸ್ನೇಹಿತರೆ. ಇರೇ ಸಿಗ್ತೀನಿ ಮತ್ತೆ ಹೋಗ್ಬಿಟ್ಟು. ಸ್ನೇಹಿತರೆ ಇವಾಗ ಮೇನ್ ರೋಡಿಗೆ ಬಂದಿದ್ದೀನಿ. ತಲೆ ಚಿತ್ತ ಹಿಡಿದ್ಬಿಟ್ಟೈತೆ ಒಳಗಡೆಯಿಂದ ಆಚೆ ಬರೋಷ್ಟರಲ್ಲಿ. ಇನ್ನೂ 17 ಯಾಕಾದ್ರೂ ಬಂದು ನಾವು ರಿಜೆಕ್ಟ್ ಮಾಡಿದ್ರೆ ಇನ್ಸ್ಟಿಟ್ಯೂಟಿವ್ ಹೋಗ್ತಿತ್ತು, ಎಲ್ಲ ಹೋಗ್ತಿತ್ತು. ಒಪ್ಪ ಡೆಲಿವರಿ ಬಾಯ್ಸ್ ಇಲ್ಲೇ ಇದ್ದಾರ ಈ ಏರಿಯಾದಲ್ಲೂ, ಪರವಾಗಿಲ್ಲ ಚಿಕ್ಕ ಜಾಲದಲ್ಲೂ. ಏನು ಬಿಟ್ಟರೆ ಏರ್ಪೋರ್ಟ್ವರೆಗೆ ನೋಡಿ, ಡೆಕತ್ ಲೈನ್ ಐತೆ, ಡೆಕತ್ ಲೈನ್ ಅಂತ. ಡೆಕತ್ ಲೈನು ನಮಗೆ ಬೇಕು. ನಾವು ಅಲ್ಲಾಡ್ಕೊಂಡು ಗಾಡಿ ಆರಾಮಾಗಿ ಹೊಡಿತೇವೆ. ಟೈಮ್ ಹಿಂಗೆ ಆಗ್ಲೈತೆ. ಟಾರ್ಗೆಟ್ ಅಂದ್ರೆ ಫುಲ್ ಮುಗ್ದೋಗೈತೆ. ಆಲ್ಮೋಸ್ಟ್ ಎಲ್ಲ ಸೇರಿದ್ರೆ ಅರ್ನಿಂಗ್ಸ್ ಇವತ್ತಿಂದ ಎಷ್ಟಪ್ಪ ಆಗುತ್ತಂದರೆ ಇರಿ ಹೇಳ್ಬಿಡ್ತೀನಿ. ಅರ್ನಿಂಗ್ಸು ಫುಲ್ಲಾಗಿ ಒಂದು 2300 ಪ್ಲಸ್ 315 ಸಾಕು, ಒಂದು 3000 ಚಿಲ್ಲರೆ ಆಗುತ್ತೆ ಇವತ್ತಿಂದ ಅಷ್ಟೇ. ಸ್ನೇಹಿತರೆ ಇವಾಗ ಟೈಮಿಂಗ್ಸು ಕರೆಕ್ಟಾಗಿ 10:45 ಗಂಟೆ ಆದಮೇಲೆ ಒಂದು ಆರ್ಡ್ರ್ ಕೊಟ್ಟವನೆ. ಮಾಲ್ ಆಫ್ ಏಷ್ಯಾದಿಂದ ಆರ್ಡ್ರ್ ಕೊಟ್ಟಿರೋದು. ಡ್ರಾಪ್ ಎಲ್ಲಪ್ಪ ಅಂದರೆ L&T ಅಪಾರ್ಟ್ಮೆಂಟಿಗೆ ಐತೆ. ಇದು ಆರ್ಡ್ರ್ ಕೊಡೋಕೆ ಹೋಗಲ್ಲ. ಆಲ್ಮೋಸ್ಟು 33 ರೂಪಾಯಿ ಕೊಟ್ಟವನೆ. ಮನೆಗೆ ಹೋಗ್ಬೇಕು, ಯಾಕಂದರೆ ಸುಸ್ತಾಗಿಬಿಟ್ಟೈತೆ ಸಿಕ್ಕಾಬಿಟ್ಟೆ. ಬಡ್ಡೆ ಮಗ ಯಲಹಂಕ ಹತ್ರ, ಜಕ್ಕೂರ್ ಹತ್ರ ಮತ್ತು ಕೋಗಿಲ ಕ್ರಾಸ್ ಹತ್ರ ಒಂದು ಆರ್ಡ್ರ್ ಕೊಡಲಿಲ್ಲ. ಆಲ್ಮೋಸ್ಟು ಇರಿ ಇನ್ನೊಂದು ನಿಮಿಷ ಆದಮೇಲೆ ಡ್ಯೂಟಿ ಬೈಕ್ ಹಾಕ್ಬಿಡ್ತೀನಿ. ಯಾಕಂದರೆ ಬೆಳಗ್ಗೆಯಿಂದ ಒಂದು ಆರ್ಡ್ರ್ ರಿಜೆಕ್ಟ್ ಹೊಡೆದಿಲ್ವಲ್ಲ. ಆಲ್ಮೋಸ್ಟ್ 40 ಆರ್ಡ್ರ್ ಹೊಡೆದ್ಬಿಟ್ಟಿದ್ದೀನಿ. ನನ್ನ ಮಗಂದು ಎಲ್ಲ ಹೊಡೆದಿರೋದೆಲ್ಲ ಲಾಂಗು. ಆಲ್ಮೋಸ್ಟ್ ಬೈಕ್ ಕಿಲೋಮೀಟರ್ಸ್ ಒಂದು 250 ಚಿಲ್ಡ್ರೇನ್ ಆಗಿರ್ಬೋದು ನನ್ನ ಪ್ರಕಾರ. ಎಷ್ಟಾಗಿದೆ ಗೊತ್ತಿಲ್ಲ, ನೋಡೋಣ ಎಷ್ಟು. ಇದು ಬೈಕ್ ಇಶ್ಯೂ ಹಾಕಿದ ಮೇಲೆ 10:46 ಗಂಟೆಗೆ ಬೈಕ್ ಇಶ್ಯೂ ಹಾಕ್ತೀನಿ. ಇರಿ ಬೈಕ್ ಇಶ್ಯೂ ಹಾಕ್ಬಿಡೋಣ. ಯಾವುದಿದು ಐ ವಾಂಟ್ ಅರ್ನೈಸಿಂಗ್ ಮೈ ಆರ್ಡರು. ಟೈಮಿಂಗ್ಸ್ ಆಯಿತು 10:46. ಬೈಕ್ ಇಶ್ಯೂ ಹಾಕ್ತಾಯಿದ್ದೀನಿ. ಅವೇ ಬೈಕ್ ಮೊಬೈಲ್ ಇಶ್ಯೂಸು, ರಿಜೆಕ್ಟ್ ಆ್ಯಂಡ್ ಸ್ಟಾಪ್ ಡ್ಯೂಟಿ ಆಯಿತು. ಬೈಕ್ ಇಶ್ಯೂ ಹಾಕಿದ್ದೀನಿ. ಡ್ಯೂಟಿ ಆಫ್ ಮಾಡಿಬಿಡೋಣ. ಫಸ್ಟು ಆಫ್ಲೈನ್ ಮಾಡಿದ್ದೀನಿ ಡ್ಯೂಟಿನ. ಇರಿ ಇವತ್ತಿನ ಅರ್ನಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ 2322 ಪ್ಲಸ್ 315. ಇರಿ ಕ್ಯಾಲ್ಕುಲೇಟ್ ಮಾಡಿಬಿಡೋಣ. ಎದಕ್ಕೆ ಬೇಕು ನಮಗೆ ಲೆಕ್ಕಾಚಾರ ಅಷ್ಟೊಂದು ಬರೋಲ್ಲ, ಅದಕ್ಕೆ 2322 ಪ್ಲಸ್ಸು 315 ಮ್ಯಾಕ್ಸ್ ಬೋನಸ್ಸು 525 ರೂಪಾಯಿ. ಟೋಟಲ್ ಅರ್ನಿಂಗ್ಸ್ ಇವತ್ತೊಂದು 3162 ಅಮೌಂಟ್ ಆಗಿದೆ ಸ್ನೇಹಿತರೆ. ಮತ್ತು ಗಾಡಿ ಕಿಲೋಮೀಟರ್ಸ್ ಎಷ್ಟಪ್ಪ ಅಂದರೆ ಇದುವರೆಗೂ ಇನ್ನು ಇಲ್ಲಿಂದ ಮನೆಗೆ ಬೇರೆ ಹೋಗ್ಬೇಕಲ್ಲ ನಾನು. ಇಲ್ಲಿಂದ ಮನೆ ಕುಡಿಗಳಿ ಗೇಟಿಂದ ಒಂದು 2-3 ಕಿಲೋಮೀಟರ್ ಅಂದ್ಕೊಳ್ಳಿ. ಇವಾಗ ಸದ್ಯಕ್ಕೆ 29,963 ಆಗಿದೆ. ಒಂದು 4 ಕಿಲೋಮೀಟ್ರ್ ಎಕ್ಸ್ಟ್ರಾ ಹಾಕೋಣ. ಇದರಲ್ಲೇ ಮೈನಸ್ ಬೆಳಗ್ಗೆ ಎಷ್ಟಪ್ಪ ಆಗಿತ್ತು ಅಂದರೆ ಅದು ಲೆಕ್ಕ ಹಾಕಬೇಕಲ್ಲ. 29,621 29,621 243 ಕಿಲೋಮೀಟ್ರ್ ಹೊಡೆದಿದ್ದೀನಿ ಸ್ನೇಹಿತರೆ ಗಾಡಿನ. ನೋಡಿರಿ ಯಪ್ಪ, ಅಂದರೆ ಅದು ಪ್ಲಸ್ 4 ಕಿಲೋಮೀಟ್ರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಲ್ಲ ಮನೆಗೆ ಹೋಗೋವರೆಗೂ. ಅದಕ್ಕೆ 243 3,000 ಚಿಲ್ಲರೆ ಅರ್ನಿಂಗ್ಸ್ ಆಗಿದೆ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.